ಸರ್ ಅರಬಾವಿ ಕ್ಷೇತ್ರ ಅಲ್ಲ, ಗೋಕಾಕ್ ಅಲ್ಲ, ಅಥಣಿ ಅಲ್ಲ, ರಾಜ್ಯ ಯಾವುದೇ ಕ್ಷೇತ್ರಕ್ಕೆ ನಾ ಏನು ಚುನಾವಣೆ ನಿಲ್ತಾ ಇಲ್ಲ. ನಾನು ರಾಜಕೀಯ ವ್ಯಕ್ತಿ ಅಲ್ಲ. ನನ್ನ ಬ್ಯಾನರ್ ಯಾರೋ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆ ಅಲ್ಲಲ್ಲ. ಈಗ ಸರ್ ನಾನು ನನ್ನ ಜೀವನದಲ್ಲಿ ಯಾರಿಗೂ ಹೆದರುವಂತ ಅವಶ್ಯಕತೆ ನಾನು ತಾವು ನೋಡಿರಿ. ಅವ್ರ ಹೆಸರು ಯಾಕೆ ತಗೋಬೇಕು ಸರ್? ನಂದ ಹಳ್ಳಿ ಅಡ್ಡಾಡವನ ರಾಜ್ಯದ 224 ಕ್ಷೇತ್ರಗಳನ್ನ ಅನ್ನುವ. ನಾ ಏನ್ ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಪಕ್ಷದವನಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಯಾಕೆ ವೈಯಕ್ತಿಕವಾಗಿ ಹೆಸರು ತಗೊಂಡು ಅವ್ರು ತೇಜೋವಧೆ ಮಾಡುದು? ಅವ್ರು ತಿದ್ಕೊಂಡ್ರೆ ಸಾಕಷ್ಟೇ ನಮಗೆ. ಹಾ ಸರ್ ನೋಡ್ರಿ, ಕರ್ನಾಟಕದ ಎಲ್ಲಾ ಹಳ್ಳಿಗೆ ಹೋಗ್ತೀನಿ. ಅವ್ರಿಗೇನೋ ವೈಯಕ್ತಿಕವಾಗಿ ಭಯ ಬಂದು ನನ್ನ 4 ಬ್ಯಾನರ್ ತೆಗಿಸಿದ್ರಂದ್ರ ಸ್ವಾಮೀಜಿ ನಾನು ಹೆಸರು ಹೇಳೋದಿಲ್ಲ ಸರ್. ವೈಯಕ್ತಿಕವಾಗಿ ಯಾರ್ದು ತೇಜೋವಧೆ ಮಾಡಂಗಿಲ್ಲ. ಬ್ಯಾನರ್ ತೆಗದಾರ ಅಂತೇಳಿ ನಮ್ಮ ಕಾರ್ಯಕರ್ತರು ಭಕ್ತರು ಹೇಳಿದ್ರು, ಅದಕ್ಕೆ ನಾ ಹೇಳಿನಿ ಬ್ಯಾನರ್ ತೆಗಿಬೇಡಪ್ಪ, ನಾ ರಾಜಕೀಯ ವ್ಯಕ್ತಿ ಅಲ್ಲ, ನಾವು ಸ್ವಾಮೀಜಿ ಸನ್ಯಾಸಿ ಅದೀನಿ, ಯಾರಿಗೂ ಹೆದರೋದಿಲ್ಲ ಸರ್. ಹೆಸರೇನು ಹೇಳೋದು ಅವಶ್ಯಕತೆ ಇಲ್ಲ ಸರ್. ನಿಮ್ಗೆ ಗೊತ್ತಿದ್ದು ನೀವು ಕೇಳ್ತಾ ಇದ್ದೀರಿ, ನಾ ಏನು ಹೆಸರು ಹೇಳಂಗಿಲ್ಲ. ಅದು ರಾಜ್ಯಕ್ಕೆ ಗೊತ್ತದ, ನಮ್ಮೆಲ್ಲ ರೈತ ಕಾರ್ಯಕರ್ತರಿಗೆ ಗೊತ್ತದ. ಪಾಪ ಅವ್ರು ತಿದ್ಕೊಳ್ಳಿ, ಅವ್ರು ರಾಜಕೀಯ ಮಾಡ್ಲಿ, MLA ಆಗಲಿ, MP ಆಗಲಿ, ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಬೇಕಂದ್ರೆ ಪ್ರಧಾನಿ ಆಗಲಿ, ನಮಗೆ ಸಹಕಾರದ. ನಾನು ಯಾವುದೇ ಕ್ಷೇತ್ರಕ್ಕೆ MLA ನಿಂದ್ರಂಗಿಲ್ಲ, ಕೆಣಕಿದ್ರೆ ಬಿಡಂಗಿಲ್ಲ. ಎಸ್ ಸರ್.